ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಪೋಷಣ್ ಮಾ ಆಚರಣೆಯನ್ನು ಮಾಡ್ತಾಯಿದ್ವಿ. ಫೆಬ್ರವರಿಯಲ್ಲಿ ಪೋಷಣ್ ಪಕ್ವಾಡ ಆಚರಣೆಯನ್ನು ಮಾಡ್ತಾಯಿದ್ವಿ. ಹಾಗಾಗಿ ಈ ತಿಂಗಳ ಸೆಪ್ಟೆಂಬರ್ನಲ್ಲಿ ಪೋಷಣ್ ಮಾ ಆಚರಣೆಯನ್ನು 12ನೇ ತಾರೀಕಿಂದ ಹಿಡ್ಕೊಂಡು ಅಕ್ಟೋಬರ್ 11ನೇ ತಾರೀಕು ತನಕ ಆಚರಣೆಯನ್ನು ಮಾಡಲಿಕ್ಕೆ ಆದೇಶ ಬಂದಿದೆ. ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಬಿಟ್ಟು ಆ ಚಟುವಟಿಕೆಗಳೇನಿದಾವೆ ಅವುಗಳನ್ನ ನಾವು ಪಾಲನೆಯನ್ನು ಮಾಡಬೇಕಾಗುತ್ತೆ. ಅದೇನೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇಲ್ಲಿರುವಂಥ ಥೀಮ್ ಏನಿದೆ, ಪೋಷಣ್ ಮಾಗೆ ಇರುವಂಥ ಥೀಮ್ಗಳು ಏನೇನಿದಾವೆಪ್ಪ ಅಂದರೆ, ಒಂದನೇದಾಗಿರುವಂಥದ್ದು ಒಬೆಸಿಟಿ ರೆಡ್ಯೂಸಿಂಗ್ ಶುಗರ್ ಆ್ಯಂಡ್ ಆಯಿಲ್ ಕನ್ಸಂಪ್ಷನ್. ಎರಡನೇದಾಗಿ ECC ಪೋಷಣ್ ಬಿ ಪಢಾಯಿ ಬಿ. ನೆಕ್ಸ್ಟ್ ಮೂರನೇದಾಗಿ ಇನ್ಫ್ಯಾಂಟ್ ಯಂಗ್ ಚೈಲ್ಡ್ ಫೀಡಿಂಗ್ ಪ್ರಾಕ್ಟೀಸಸ್. ನಾಲ್ಕನೇದಾಗಿ ಮೆನ್ ಸ್ಟ್ರೀಮಿಂಗ್. ಐದನೇದಾಗಿ ಏಕ್ ಪೇಡ್ ಮಾ ಕಿ ನಾಮ್. ಆರನೇದಾಗಿ ವೋಕಲ್ ಫಾರ್ ಲೋಕಲ್ ಅನ್ನುವಂಥ 6 ಥೀಮ್ಗಳನ್ನು ಇಟ್ಕೊಂಡ್ಬಿಟ್ಟು ಪೋಷಣ್ ಮಾ ಆಚರಣೆಯನ್ನು ಈ ಸರಿ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಾರ್ಯಕ್ರಮ, ಯಾವ ದಿನ, ಏನೇನಿದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಪೋಷಣ್ ಮಾಸಾಚರಣೆ 2025-26ನೇ ಸಾಲಿನ ಕ್ರಿಯಾ ಯೋಜನೆ ಮತ್ತು ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಮೇಲುಗಡೆಗೆ. ಅದ್ರ ಜೊತೆಗೆ ಏನಿದೆ, ಕಾಲಮ್ನಲ್ಲಿ ಫಸ್ಟ್ನೇದಾಗಿ ಥೀಮ್ ಇದೆ, ಎರಡನೇದಾಗಿ ಪ್ರತಿದಿನ ನಡೆಸಬೇಕಾದಂಥ ಚಟುವಟಿಕೆಗಳಿದೆ, ಮೂರನೇದಾಗಿ ಪ್ರತಿದಿನ ಚಟುವಟಿಕೆ ಆಯೋಜನೆ ಮಟ್ಟ, ನಾಲ್ಕನೇದಾಗಿ ಫಲಾನುಭವಿ ಹಾಗೂ ಇತರೆ ಮುಖ್ಯಸ್ಥರ ಜೊತೆಗೆ ಇಲಾಖೆ ಸಂಘ ಸಂಸ್ಥೆಗಳು ನಡೆಸುವಂಥ ಕಾರ್ಯಕ್ರಮ. ನೆಕ್ಸ್ಟು ಐದನೇದಾಗಿ ಇತರೆ ಇಲಾಖೆ ಸಂಯೋಜನೆಗೆ ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮ, ವೇಳಾಪಟ್ಟಿ ಮತ್ತು ದಿನಾಂಕ. ಈ ರೀತಿಯಾಗಿ ಇಲ್ಲಿ ಕ್ರಿಯಾ ಯೋಜನೆಯಲ್ಲಿ ಮೇಲುಗಡೆ ಹೆಡ್ಲೈನ್ಸ್ಗಳು ಇವೆ. ಅದೇ ರೀತಿಯಾಗಿ 12ನೇ ತಾರೀಕಿನಂದು ಉದ್ಘಾಟನೆ ಪೋಷಣ್ ಮಾಸಾಚರಣೆದಾಗಿ ಚಟುವಟಿಕೆ ಏನಿದೆ, ಬೊಜ್ಜು ಸ್ಥೂಲಕಾಯಿ ನಿಯಂತ್ರಣಕ್ಕಾಗಿ ಆಹಾರ ಸೇವನೆ ಕುರಿತು ಜಾಗೃತಿ ಕಾರ್ಯಕ್ರಮ. ಅದನ್ನೆಲ್ಲ ನಡೆಸಬೇಕು ಅಂತಂದರೆ ಅವತ್ತು ದಿನ ಎಲ್ಲ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಅಂಗನವಾಡಿ ಕೇಂದ್ರದಲ್ಲಿ ಕಡ್ಡಾಯವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕಾಗುತ್ತಾ. ಇಲ್ಲಿ ಭಾಗವಹಿಸುವಂಥ ಇಲಾಖೆಗಳು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಬೇಕಾಗುತ್ತಾ. ಜೊತೆಗೆ ಇತರೆ ಇಲಾಖೆಗಳು ಯಾವ ಇದಪ್ಪ ಅಂದರೆ ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಆ ದಿನ ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ಇನ್ನು 13ನೇ ತಾರೀಕಿಗೆ ಇರುವಂಥ ಕಾರ್ಯಕ್ರಮ ಬೊಜ್ಜು ಮತ್ತು ಸ್ಥೂಲಕಾಯಿ ನಿಯಂತ್ರಣಕ್ಕಾಗಿ ಆಹಾರ ಸೇವನೆ ಮತ್ತು ಕುರಿತು ಜಾಗೃತಿ ಕಾರ್ಯಕ್ರಮ ಚಟುವಟಿಕೆ ಎಲ್ಲ ವೃತ್ತದಲ್ಲಿ ನಡೆಸಬೇಕಾಗುತ್ತೆ. ಹದಿಹರೆಯದ ಹೆಣ್ಣು ಮಕ್ಕಳು, ಅಂಗನವಾಡಿ ಕೇಂದ್ರದ ಫಲಾನುಭವಿಗಳು ಹಾಗೂ ಶಾಲಾ ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು. ಶಿಕ್ಷಣ ಇಲಾಖೆ, ವಸತಿ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಸಂಯೋಜಕವಾಗಿ ಭಾಗವಹಿಸುವಂಥ ಇಲಾಖೆಗಳು. 14ನೇ ತಾರೀಕಿಗೆ ಇರುವಂಥದ್ದು ಬೊಜ್ಜು ಮತ್ತು ಸ್ಥೂಲಕಾಯಿ ನಿಯಂತ್ರಣಕ್ಕೆ ಆಹಾರ ಸೇವನೆ ಕುರಿತು ಜಾಗೃತಿ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಮಟ್ಟ ಮತ್ತು BBMP ಮಟ್ಟದಲ್ಲಿ ಸ್ಥಳೀಯ ಫಲಾನುಭವಿಗಳು, ಸ್ತ್ರೀ ಶಕ್ತಿ ಗುಂಪು ಹಾಗೂ ಸಮುದಾಯದ ಮುಖಂಡರ ಜೊತೆಗೆ ನಡೆಸಬೇಕಾಗುತ್ತಾ. ಇದರಲ್ಲಿ ಇತರೆ ಇಲಾಖೆಗಳು ಯಾವುದಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇಲಾಖೆ ಇದರಲ್ಲಿ ಭಾಗವಹಿಸುತ್ತಾ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯನ್ನು ಇದರಲ್ಲಿ ಭಾಗವಹಿಸುತ್ತಾ. ಇನ್ನು 15ನೇ ತಾರೀಕಿಗೆ ಬೊಜ್ಜು ಮತ್ತು ಸ್ಥೂಲಕಾಯ ನಿಯಂತ್ರಣಕ್ಕಾಗಿ ಆಹಾರ ಸೇವನೆ ಕುರಿತು ಜಾಗೃತಿ ಕಾರ್ಯಕ್ರಮನೇ ಇದೆ. ಜೂಮ್ ಮೀಟಿಂಗ್ ಮೂಲಕ, ಗೂಗಲ್ ಮೀಟ್ ಮೂಲಕ ಇದರಲ್ಲಿ ನಡೆಸುವಂಥ ಕಾರ್ಯಕ್ರಮ. ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಆಶಾ ಕಾರ್ಯಕರ್ತೆಯರಲ್ಲಿ ಭಾಗವಹಿಸಬೇಕು. ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇದರಲ್ಲಿ ಭಾಗವಹಿಸುತ್ತಾ. ಇನ್ನು 16ನೇ ತಾರೀಕಿಗೆ ಚಟುವಟಿಕೆ ಇರುವಂಥದ್ದು ಬೊಜ್ಜು ಸ್ಥೂಲಕಾಯಿ ನಿಯಂತ್ರಣಕ್ಕಾಗಿ ಆಹಾರ ಸೇವನೆ ಕುರಿತು ಜಾಗೃತಿ ಕಾರ್ಯಕ್ರಮ ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಇದನ್ನು ನಡೆಸಬೇಕು. ಆವತ್ತಿನ ದಿನ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳ ಪೋಷಕರ ಜೊತೆಗೆ ಈ ಕಾರ್ಯಕ್ರಮವನ್ನು ನಡೆಸುವಂಥದ್ದು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಪ್ರಸಿದ್ಧ ಸರ್ಕಾರೇತರ ಸಂಸ್ಥೆಗಳನ್ನು ಭಾಗವಹಿಸಬಹುದು 16ನೇ ತಾರೀಕಿಗೆ. 17ನೇ ತಾರೀಕಿಗೂ ಚಟುವಟಿಕೆ ಬೊಜ್ಜು ಮತ್ತು ಸ್ಥೂಲಕಾಯಿ ನಿಯಂತ್ರಣಕ್ಕಾಗಿ ಆಹಾರ ಸೇವನೆ ಕುರಿತು ಜಾಗೃತಿ ಕಾರ್ಯಕ್ರಮ ಇದೆ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅವತ್ತು ಕಾರ್ಯಕ್ರಮ ನಡೆಸಬೇಕು. ಎಲ್ಲ ವೃತ್ತದ ಮೇಲ್ವಿಚಾರಕಿಯರು ಅವತ್ತು ಆಯಾ ವಲಯದಲ್ಲಿ ಇರಬೇಕಾಗುತ್ತಾ. ಅದರ ಜೊತೆಗೆ ಇರುವಂಥ ಇಲಾಖೆ ಅವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ 17ನೇ ತಾರೀಕಿಗೆ. ನಂತರದಲ್ಲಿ 18ನೇ ತಾರೀಕಿಗೆ ಚಟುವಟಿಕೆ ಬೇರೆ ಆಗುತ್ತಾ. ಏನಪ್ಪ ಅಂದರೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಹಾಗೂ ಪೋಷಣ್ ಬಿ ಪಢಾಯಿ ಬಿ, ಪೋಷಣ್ ಜೊತೆಗೆ ಶಿಕ್ಷಣ ಅನ್ನುವಂಥ ಚಟುವಟಿಕೆ ಅವತ್ತು ಪ್ರಾರಂಭವಾಗುತ್ತಾ. ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಈ ಚಟುವಟಿಕೆಯನ್ನು ನಡೆಸುವಂಥದ್ದು. ಹತ್ತಿರದಲ್ಲಿರುವಂತಹ ಪೂರ್ವ ಪ್ರಾಥಮಿಕ ಶಾಲೆಯ 3 ರಿಂದ 6 ವರ್ಷದ ಮಕ್ಕಳನ್ನು ಇದರಲ್ಲಿ ಭಾಗವಹಿಸಲಿಕ್ಕೆ ತಗೋಬೇಕು.
ಅವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಜೊತೆಗೆ ಶಿಕ್ಷಣ ಇಲಾಖೆ ಸಹ ಭಾಗವಹಿಸುತ್ತಾ. ಇನ್ನು 19ನೇ ತಾರೀಕಿಗೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಹಾಗೂ ಪೋಷಣ್ ಬಿ ಪಢಾಯಿ ಬಿ ಪೋಷಣೆ ಜೊತೆಗೆ ಶಿಕ್ಷಣ ಅಂತ ಚಟುವಟಿಕೆನೇ ಇದೆ. ಎಲ್ಲ ವೃತ್ತದಲ್ಲಿ ನಡೆಸಬೇಕು. ಫಲಾನುಭವಿ ಕುಟುಂಬಗಳು ಅವತ್ತು ಭಾಗವಹಿಸ್ತವೆ. ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭಾಗವಹಿಸುತ್ತಾ. 20/9/2025 ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಹಾಗೂ ಪೋಷಣ್ ಬಿ ಪಢಾಯಿ ಬಿ ಪೋಷಣೆ ಜೊತೆಗೆ ಶಿಕ್ಷಣ ಅಂತ ಚಟುವಟಿಕೆ ಇದೆ. ಎಲ್ಲ ವೃತ್ತಗಳಲ್ಲಿ ನಡೆಸಬೇಕು. ಅವತ್ತು ಎಲ್ಲ ಮೇಲ್ವಿಚಾರಕರು ತಮ್ಮ ತಮ್ಮ ವಲಯದಲ್ಲಿರಬೇಕಾಗುತ್ತೆ. ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ. ಇನ್ನು 21ನೇ ತಾರೀಕಿಗೆ ಇರುವಂಥದ್ದು ಚಟುವಟಿಕೆ ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಪೋಷಣ್ ಬಿ ಪಢಾಯಿ ಬಿ ಅನ್ನುವಂಥದ್ದು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅವತ್ತು ತಾಲೂಕು ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು ಭಾಗವಹಿಸಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲಿ ಸಹಯೋಗದಲ್ಲಿ ಅವತ್ತು ಆ ಕಾರ್ಯಕ್ರಮ ನಡೆಯುತ್ತೆ. ನೆಕ್ಸ್ಟ್ 22ನೇ ತಾರೀಕಿಗೆ ಚಟುವಟಿಕೆ ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಹಾಗೂ ಪೋಷಣ್ ಬಿ ಪಢಾಯಿ ಬಿ ಅನ್ನುವಂಥದ್ದು ಇದು ಗ್ರಾಮ ಪಂಚಾಯಿತಿ ಮತ್ತು BBMP ಮಟ್ಟದಲ್ಲಿ ನಡೆಯುತ್ತೆ. ಸ್ಥಳೀಯರುವಂಥ ಫಲಾನುಭವಿಗಳಿಗೋಸ್ಕರ ಇರುತ್ತೆ. ಅವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಂಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ತದನಂತರದಲ್ಲಿ 23ನೇ ತಾರೀಕಿಗೆ ಅಂಗನವಾಡಿ ಸುತ್ತಮುತ್ತ ನೋಡಿ, ಇಲ್ಲಿ 3ನೇದಾಗಿ ಮತ್ತೆ ಕಾರ್ಯಕ್ರಮ ಬದಲಾವಣೆ ಆಗ್ತಾ ಇದೆ ನೋಡಿ. ಏನಿದೆ, ಅಂಗನವಾಡಿ ಸುತ್ತಮುತ್ತ ಹಾಗೂ ಗ್ರಾಮ ಪಂಚಾಯತ್ ಸುತ್ತಮುತ್ತ ತಾಯಿಂದರ ಹೆಸರಲ್ಲಿ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮ ಅವತ್ತು 20/9/2025 ನಡೀತಾ ಇದೆ. ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ನಡೀತಾ ಇರುವಂಥದ್ದು. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಅವತ್ತು ಕಾರ್ಯಕ್ರಮ ನಡೀತಾ ಹೋಗುತ್ತೆ. ನೆಕ್ಸ್ಟ್ 24/9/2025 ಅಂಗನವಾಡಿ ಸುತ್ತಮುತ್ತ ಹಾಗೂ ಗ್ರಾಮ ಪಂಚಾಯತ್ ಸುತ್ತಮುತ್ತ ತಾಯಿಂದರ ಹೆಸರಲ್ಲಿ ಒಂದು ಗಿಡ ನೆಡುವಂಥದ್ದು ಜೂಮ್ ಮೀಟಿಂಗ್ ಮೂಲಕ ಕಾರ್ಯಕ್ರಮ ಇರುವಂಥದ್ದು. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಪ್ರಸಿದ್ಧ ಸರ್ಕಾರೇತರ ಸಂಸ್ಥೆ ಇದರಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇನ್ನು 25/9/2025 ಅದು ಅಂಗನವಾಡಿ ಸುತ್ತಮುತ್ತ ಹಾಗೂ ಗ್ರಾಮ ಪಂಚಾಯತಿ ಸುತ್ತಮುತ್ತ ತಾಯಿಂದರ ಹೆಸರಲ್ಲಿ ಒಂದು ಗಿಡವನ್ನು ನೆಡುವಂಥದ್ದು. ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ನಡೆಸಬೇಕಾಗುತ್ತಾ. ಅಂಗನವಾಡಿ ಕೇಂದ್ರದ ಫಲಾನುಭವಿ ಪೋಷಕರೊಂದಿಗೆ ಈ ಕಾರ್ಯಕ್ರಮ ನಡೆಸುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯೋಜಕದೊಂದಿಗೆ. ಈ 26, 27, 28 ಅದೇ ಅಂಗನವಾಡಿ ಸುತ್ತಮುತ್ತ ಗ್ರಾಮ ಪಂಚಾಯತಿ ಸುತ್ತಮುತ್ತ ತಾಯಿಂದರ ಹೆಸರಲ್ಲಿ ಒಂದು ಗಿಡ ನೆಡುವಂಥದ್ದು. 26ನೇ ತಾರೀಕು ಎಲ್ಲ ವೃತ್ತಗಳಲ್ಲಿ ಎಲ್ಲ ಮೇಲ್ವಿಚಾರಕರಲ್ಲಿ ಭಾಗವಹಿಸಬೇಕು. 27ರಲ್ಲಿ ಎಲ್ಲ ವೃತ್ತಗಳಲ್ಲಿ ಎಲ್ಲ ಮೇಲ್ವಿಚಾರಕ ಭಾಗವಹಿಸುವಂಥದ್ದು. 28ರಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ. ತದನಂತರದಲ್ಲಿ 24ನೇ ತಾರೀಕಿಗೆ ಮತ್ತೆ ಕಾರ್ಯಕ್ರಮ ಬದಲಾವಣೆ ಆಗ್ತದೆ. ಪೋಷಣ್ ಟ್ರ್ಯಾಕರ್ನಲ್ಲಿ ನೋಂದಣಿಯಾಗಿರುವಂಥ ಗರ್ಭಿಣಿ ಮಹಿಳೆಯರ ತೂಕವನ್ನು ಗರ್ಭಾವಸ್ಥೆ ತೂಕ ಹೆಚ್ಚಾಗುವ ಮಾಹಿತಿಯ ಅಪ್ಡೇಟ್ ಮಾಡುವಂಥ ಕಾರ್ಯಕ್ರಮ ಆ ದಿನ ಇದೆ. 24/8/24 ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಪೋಷಣ್ ಟ್ರ್ಯಾಕರ್ ಆ್ಯಪ್ ಏನಿದೆ, ಆ ಆ್ಯಪ್ನಲ್ಲಿ ಆವತ್ತಿನ ದಿನ ಗರ್ಭಿಣಿ ಇರುವಂಥ ಮಹಿಳೆಯರ ತೂಕವನ್ನು ಮಾಡಿಬಿಟ್ಟು ಅವತ್ತು ಅಪ್ಡೇಟ್ ಮಾಡುವಂಥದ್ದು. ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಇರುವಂಥದ್ದು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈ ಕೆಲಸವನ್ನು ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಸಂಯೋಜನೆಗೆ ಅವತ್ತು ಆ ಕಾರ್ಯಕ್ರಮ ನಡೆಯುತ್ತೆ 24/8/24 ನೆಕ್ಸ್ಟ್ 29 ಏನಿದೆ ಕಾರ್ಯಕ್ರಮ ಬೇರೆ ಇದೆ. ಶಿಶು ಮತ್ತು ಚಿಕ್ಕ ಮಕ್ಕಳ ಆಹಾರ ನೀಡುವ ಬಗ್ಗೆ ಸ್ತನ್ಯಪಾನ ಹಾಗೂ ಶಿಶು ಆಹಾರ ನೀಡುವ ಕುರಿತು ಈ ಕಾರ್ಯಕ್ರಮ 29/9 ಪ್ರಾರಂಭವಾಗುತ್ತಾ. ಎಲ್ಲಿವರೆಗೆ ಇದಿದೆ ಅಂತಂತಂದರೆ 4/10/2025 ಈ ಕಾರ್ಯಕ್ರಮ ನಡೀತಾ ಇದೆ. ಶಿಶು ಮತ್ತು ಚಿಕ್ಕ ಮಕ್ಕಳ ಆಹಾರ ನೀಡುವ ಬಗ್ಗೆ ಸ್ತನ್ಯಪಾನ ಹಾಗೂ ಶಿಶು ಆಹಾರ ನೀಡುವ ಕುರಿತು ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂಥದ್ದು. 4/10/2025 ಇದೆ. ಸೇಮ್ ಕಾರ್ಯಕ್ರಮ ಇದೆ. 29ಕ್ಕೂ ಅದೇ ಗ್ರಾಮ ಪಂಚಾಯತ್ ಮತ್ತು BBMP ಮಟ್ಟದಲ್ಲಿ ಸ್ಥಳೀಯ ಫಲಾನುಭವಿಗಳನ್ನ ಇಟ್ಕೊಂಡ್ಬಿಟ್ಟು 30ನೇ ತಾರೀಕಿಗೆ ಅದೇ ಕಾರ್ಯಕ್ರಮ ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆಯ ಜೊತೆಗೆ. ನೆಕ್ಸ್ಟು 1ನೇ ತಾರೀಕು ಅದೇ ಕಾರ್ಯಕ್ರಮ ಶಿಶು ಮತ್ತು ಚಿಕ್ಕ ಮಕ್ಕಳ ಆಹಾರ ನೀಡುವ ಬಗ್ಗೆ ಸ್ತನ್ಯಪಾನ ಶಿಶು ಆಹಾರ ನೀಡುವ ಕುರಿತು ಎಲ್ಲ ಅಂಗನವಾಡಿ ವೃತ್ತದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರಲ್ಲಿ ಭಾಗವಹಿಸುವಂಥದ್ದು. ಈ ರೀತಿಯಾಗಿ 2ನೇ ತಾರೀಕಿಗೂ ಎಲ್ಲ ವೃತ್ತದಲ್ಲಿದೆ. ಎಲ್ಲ ಸ್ಥಳೀಯ ಫಲಾನುಭವಿಗಳನ್ನು ತೆಗೆದುಕೊಂಡ್ಬಿಟ್ಟು 3ನೇ ತಾರೀಕಿಗೂ ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸುವಂಥದ್ದು. 4ನೇ ತಾರೀಕು ಸಹ ಅದೇ ಕಾರ್ಯಕ್ರಮ ಇದೆ. ಶಿಶು ಮತ್ತು ಚಿಕ್ಕ ಮಕ್ಕಳ ಆಹಾರ ನೀಡುವ ಬಗ್ಗೆ ಸ್ತನ್ಯಪಾನ ಹಾಗೂ ಶಿಶು ಆಹಾರ ನೀಡುವ ಕುರಿತು ಕಾರ್ಯಕ್ರಮ ಇದು ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಬೇಕಾಗುತ್ತೆ. ಇನ್ನು
5ನೇ ತಾರೀಕಿಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮತ್ತೆ ಕಾರ್ಯಕ್ರಮ ಬದಲಾವಣೆ ಇದೆ. ಏನಪ್ಪ ಅಂದರೆ ಪೋಷಣ್ ಮಾಹೆ ಎಲ್ಲ ಕಾರ್ಯಕ್ರಮಗಳಿಗೆ ಪೋಷಣ್ ಮಾಹೆ ಫಲಾನುಭವಿಗಳೆಂದರೆ ಪುರುಷರ ಭಾಗವಹಿಸುವಿಕೆ, ಪುರುಷರು ಸಹ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಕಾರ್ಯಕ್ರಮ. ಇದು ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ನಡೀತಾ ಹೋಗುತ್ತೆ. ಇದರಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಬೇಕು. ನೆಕ್ಸ್ಟು 6ನೇ ತಾರೀಕಿಗೂ ಅದೇ ಕಾರ್ಯಕ್ರಮ ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ನಡೀತಾ, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ಅದರ ಜೊತೆಗೆ 7, 10, 25ಕ್ಕೆ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ಇಲ್ಲ. ನೆಕ್ಸ್ಟು 8, 10ಕ್ಕೆ ಪೋಷಣ್ ಮಾಹೆ ಎಲ್ಲ ಕಾರ್ಯಕ್ರಮಗಳಿಗೆ ಪೋಷಣ್ ಮಾಹೆ ಫಲಾನುಭವಿಗಳು ಪುರುಷರು ಭಾಗವಹಿಸುವಿಕೆ ಅನ್ನುವಂಥದ್ದು ಕೊನೆಯವರೆಗೂ ಅದೇ ಚಟುವಟಿಕೆನೇ ಇದೆ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಯುವಂಥದ್ದು 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕುವರೆಗೂ. ಅದೇ ಚಟುವಟಿಕೆಯನ್ನು ನಡೆಸುವಂಥದ್ದು. 11ನೇ ತಾರೀಕಿಗೆ ಪೋಷಣ್ ಮಹಾ ಕಾರ್ಯಕ್ರಮ ಮುಗಿಯುತ್ತೆ. ಈ ರೀತಿಯಾಗಿ ಇಲ್ಲಿ 12ನೇ ತಾರೀಕು ಸೆಪ್ಟೆಂಬರ್ 12ರಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಅಕ್ಟೋಬರ್ 11ಕ್ಕೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲೆಲ್ಲ ಪ್ರತಿದಿನ ನಡೆಯುವಂಥ ಚಟುವಟಿಕೆಗಳಾಗಿರ್ಬೋದು, ಆಯೋಜನೆ ಮಟ್ಟ ಆಗಿರ್ಬೋದು, ಯಾರ್ಯಾರು ಇಲಾಖೆಗಳು ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಅದರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.